ಈದ್ ಪ್ರಾರ್ಥನೆಗೆ ತಟ್ಟಿದ ಗಲ್ಫ್ ಯುದ್ಧದ ಎಫೆಕ್ಟ್. ದುಬೈನಲ್ಲಿ ಈದ್ ಪ್ರಾರ್ಥನೆಗೆ ಮುನ್ನೆಚ್ಚರಿಕೆ ಕ್ರಮ. ಮಸೀದಿಗಳಿಗೆ ಪ್ರಾರ್ಥನೆ ಮಾಡುವಂತೆ ಸೂಚನೆ. ಈದ್ಗಾ ಮೈದಾನಗಳ ಬದಲು ಮಸೀದಿಗಳಿಗೆ ಪ್ರಾರ್ಥಿಸಿ. ಅರಬ್ ರಾಷ್ಟ್ರಗಳಲ್ಲಿ ರಂಜಾನ್ ಹಬ್ಬ ಇರುವಂತಹ ಹಿನ್ನೆಲೆ ಮಸೀದಿಯೊಳಗೆ ಪ್ರಾರ್ಥನೆ ಮಾಡುವಂತೆ ಸೂಚನೆಯನ್ನು ಸಹ ಕೊಡಲಾಗಿರುವಂಥದ್ದು. ಹಬ್ಬ ಸಹ ಇದೆ, ಏನು ಮಾಡಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ. ಪ್ರಾರ್ಥನೆ ಮಾಡೋದು ಇಲ್ಲ, ಯಾವ ಟೈಮಲ್ಲಿ ಎಲ್ಲಿ ಕ್ಷಿಪಣಿ ಬಂದು ಬೀಳುತ್ತೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಈದ್ಗಾ ಮೈದಾನಗಳ ಬದಲು ಮಸೀದಿ ಒಳಗಡೆ ಪ್ರಾರ್ಥನೆಯನ್ನು ಮಾಡಿ ಅಂತ ಹೇಳಿ ಜನರಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅರಬ್ ರಾಷ್ಟ್ರಗಳಲ್ಲಿ ರಂಜಾನ್ ಹಬ್ಬ ಇರುವಂತಹ ಹಿನ್ನೆಲೆಯಲ್ಲಿ ಮಸೀದಿಯೊಳಗೆ ಪ್ರಾರ್ಥನೆಯನ್ನು ಮಾಡುವಂತೆ ಎಲ್ಲರಿಗೂ ಸಹ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಹಬ್ಬವನ್ನ ಸಹ ಮನಸ್ಪೂರ್ವಕವಾಗಿ ಮಾಡೋಂಗಿಲ್ಲ. ಹಬ್ಬ ಮಾಡ್ತಾ ಇದ್ರು, ಬಂದು ಬಾಂಬ್ ಇದ್ರು ಸಹ ಏನು ಆಶ್ಚರ್ಯ ಇಲ್ಲ. ಈ ರೀತಿಯಾಗಿ ಯುದ್ಧದ ಎಫೆಕ್ಟ್ ಎಲ್ಲಾ ಕಡೆ ತಡ್ತಾ ಇದೆ. ಹಾಗಾಗಿ ಮಸೀದಿಯೊಳಗೆ ಪ್ರಾರ್ಥನೆಯನ್ನ ಮಾಡಿ ಅಂತ ಹೇಳಿ ಎಲ್ಲರಿಗೂ ಸಹ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಈದ್ ಪ್ರಾರ್ಥನೆಗೂ ಸಹ ತಟ್ಟಿದಂತಹ ಗಲ್ಫ್ ಯುದ್ಧದ ಎಫೆಕ್ಟ್.